ಅಟ್ಲೀಸ್ಟ್ ನ್ಯಾಯದ ಮೂಲಕ ಮಾಡಿಸ್ಬೇಕಾಗಿತ್ತು. ಅದು ಯಾವುದೂ ಆಗಲಿಲ್ಲ. ಇವತ್ತು ಇವೆಲ್ಲ ಗಮನಿಸಿದಾಗ ರಾಮ ಮಂದಿರದ ಹಣ ಕದ್ದಿದ್ದಾಗಿರ್ಬೋದು, ಈಗ ಓಪನ್ ಆಗಿ ಜಂತರ ಮಂತ್ರದಲ್ಲಿ ಇಡೀ ದೇಶ ನೋಡಿದ ಅದಕ್ಕೆ ಉತ್ತರ ಕೊಡಲಿಕ್ಕೆ ಕೊನೆಯವರೆಗೂ ಶಾರವರು 20ರಿಂದ 13ನೇ ತಾರೀಕುವರೆಗೆ ನಡೆದಂಥ ಘಟನೆಗಳು. ಅಲ್ಲಿ ಪಾರ್ಲಿಮೆಂಟಿಗೆ ಬರ್ತಾಯಿದ್ರು, ಸದನಕ್ಕೆ ಬರ್ತಾಯಿದ್ರು ನಮ್ಮ ಮೋದಿ ಮತ್ತು ಶಾರವ್. ಆದರೆ ಪಾರ್ಲಿಮೆಂಟ್ ಒಳಗೆ ಬಂದ ಉತ್ತರ ಕೊಡಲಿಲ್ಲ. ಯಾಕೆ? ಒಂದು ವೇಳೆ ಇವರು ಹೇಳೋದ ಕಿರಣ್ ರಿಜಿಜು ಅವರು ಹೇಳೋದು ಸತ್ಯ ಆಗಿದ್ರೆ ಹೇಳಬೇಕಾಗಿತ್ತಲ್ಲ. ಬಂದ ಈ ರೀತಿಯಾಗಿ ಓಪನ್ ಸುಳ್ಳು. ಇವು ನೋಡ್ರಿ, ಕಳೆದ 12 ವರ್ಷಗಳ ಒಂದು ಇತಿಹಾಸ ತೆಗೆದು ನೋಡ್ರಿ ಮೋದಿಯವರು. ಮೊದಲೇ ಸುಳ್ಳು ಶುರುವಾಗಿಬಿಡ್ತದೆ. ಅಭಿವೃದ್ಧಿಗೆ ಆಸ್ಪದ ಕೊಡ್ರಿ, ನಾವು ಮಾಡ್ತೇನೆ ಅಭಿವೃದ್ಧಿ, ಬರೀ 60 ತಿಂಗಳು ಕೊಡ್ರಿ, 60 ದಿವಸ ಕೊಡ್ರಿ, ಹಿಂಗೆಲ್ಲ ಮಾತಾಡಿದರು. ಈ ದೇಶವನ್ನು ಉನ್ನತ ಸ್ಥಿತಿ ತಂದು ನಿಲ್ಲಿಸ್ತಂತ ಅಂತ ಹೇಳಿದರು. ಈ ದೇಶದಲ್ಲಿ 35-40 ರೂಪಾಯಿಗೆ ಲೀಟರ್ ಪೆಟ್ರೋಲ್ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದರು. ಈ ದೇಶದ ಸಾಲದ ಅವತ್ತು 50 ಲಕ್ಷ ಕೋಟಿ ರೂಪಾಯಿನ ಸಾಲ ಇತ್ತು ಅವತ್ತು. ಅದನ್ನು 20-30 ಲಕ್ಷ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರು. ಅಷ್ಟಲ್ಲ, ಪ್ರತಿ ಬಡವನ ಖಾತೆಗೆ 15 ಲಕ್ಷ ಹಾಕ್ತಾನೆ ಅಂತ ಹೇಳಿದರು. ಇನ್ನೂ ಎಷ್ಟು ಆಶ್ವಾಸನೆಗಳು. ಡಿಮಾನಿಟೈಸೇಷನ್ ಮಾಡಿದರು, ನೋಟ್ ಅಮಾನ್ಯೀಕರಣ ಮಾಡಿದರು. ಇದರಿಂದಾಗಿ ಈ ದೇಶದ ಭಯೋತ್ಪಾದನೆ ಹೋಗ್ತದೆ ಅಂತ ಹೇಳಿದರು. ಇಲ್ಲೇ ಕಾಳೆ ನೋಟ್ ಹೊರಗೆ ಬರ್ತದೆ ಅಂತ ಹೇಳಿದರು. ಏನೆಲ್ಲ ಮಾಡೋದನ್ನು ಸಡನ್ನಾಗಿ ಆ ನೋಟ್ ಬಂದಿ ಮಾಡಿ, ಡಿಮಾನಿಟೈಸೇಷನ್ ಮಾಡಿ ಇಡೀ ದೇಶದ 500,000 ರೂಪಾಯಿಗಳನ್ನು ಹಳ ಹಿಡಿಸಿಬಿಟ್ರು. ಇದೇ ಸಂದರ್ಭದಲ್ಲಿ ತಮ್ಮ ವಿರೋಧ ಪಕ್ಷಗಳ ಆರ್ಥಿಕ ಬೆನ್ನೆಲುಬನ್ನು ಮುರಿದುಬಿಟ್ರು. ತಮ್ಮ ವಿರೋಧ ಪಕ್ಷಗಳ ಆರ್ಥಿಕ ಬೆನ್ನೆಲುಬು ಮುರಿಸುವಾಗ ನಮಗೆಲ್ಲ ಏನೇನೋ ಹೇಳಿದರು. ನಿಮಗೆ ಇಲ್ಲಿಯ ಈ ಭ್ರಷ್ಟಾಚಾರ ಹೊರಗೆ ಹಾಕ್ತೀನಿ, ದುಡ್ಡು ಹೊರಗೆ ಬರ್ತದೆ, ಕಪ್ಪನ ಹೊರಗೆ ಬರ್ತದೆ ಅಂತ ಏನೇನೋ ಹೇಳಿದ್ರು. ಏನೂ ಆಗಲಿಲ್ಲ. ಇವೆಲ್ಲವೂ ಮತ್ತು ಅದರಲ್ಲಿ ಘೋಷಣೆ ಅಂತ ಸಾಕಷ್ಟು ಘೋಷಣೆಗಳು, 100 ಯೋಜನೆಗಳು ಘೋಷಣೆ ಮಾಡೋದು, ಪ್ರಚಾರ ತೊಗೊಳ್ಳೋದು. ಉಳಿದವ್ರು ಯಾರು ಅದರಲ್ಲಿ ಕೇವಲ ಮೋದಿಯವರ ಫೋಟೋಗಳು ಮಾತ್ರ ಲಗ್ನ ಆದೇಶಗಳು. ಒಂದು ರೈಲ್ವೆ ಹಳಿ ಹಾಕಿದ್ದಾಗಿರ್ಬೋದು, ಒಂದು ರೈಲ್ವೆ ಬಿಡುಗಡೆ ಆಗಿದ್ದಾಗಿರ್ಬೋದು, ಸೇತುವೆ ಕಟ್ಟಿದ್ದಾಗಿರ್ಬೋದು, ಎಷ್ಟು ಕೆಲಸಗಳಾಗಿದ್ದಾವೆ ಎಲ್ಲನೂ ನಮ್ಮದು ಫೋಟೋ ಹಾಕ್ಕೊಳ್ಳಿ, ಇಲ್ಲಂತಲ್ಲ. ಅಭಿವೃದ್ಧಿ ಆಗಬೇಕಲ್ಲ. ಹೋಗ್ರಿ, ಪ್ರತಿಯೊಂದು ಸಂಸದೀಯ ಅಂದರೆ ನಮ್ಮ MP ಗಳ ಕ್ಷೇತ್ರಗಳಿಗೆ ಒಂದು ಆದರ್ಶ ಗ್ರಾಮ ನಿಮ್ಮ ಸಗಸ್ತೀನಿ ಅಂತ ಹೇಳಿದರು. ಆಯಿತಾ? ಸ್ಮಾರ್ಟ್ ಸಿಟಿ ಬಗ್ಗೆ ಸಾಕಷ್ಟು ಮಾತಾಡಿದ್ರು, ಇನ್ನೂ ಮಾತಾಡ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಎಷ್ಟಾದರೂ ಸ್ಮಾರ್ಟ್ ಸಿಟಿಗಳು ಇಂದೂರದಲ್ಲಿ ಹೊಲಸು ನೀರು ಬರ್ತಾ ಇದೆ ಅನ್ನೋದು ರಿಪೋರ್ಟ್ ಬಂದಿತ್ತು ಮೊನ್ನೆ. ಅತ್ಯಂತ ಸ್ವಚ್ಛ ಇಂದೂರು, ಇಡೀ ಭಾರತದಲ್ಲೇ ಸ್ವಚ್ಛ ಇಂದೂರು, ಅದರಲ್ಲೂ ಮುಖ್ಯವಾಗಿ ಸ್ಮಾರ್ಟ್ ಸಿಟಿ ಅಂತ ಹೆಸರು ಕರೆಸ್ಕೊಂಡಿದ್ದು ಫಸ್ಟ್ ಅಂತ. ಇವೆಲ್ಲನೂ ಗಮನಿಸಿದಾಗ ಏನು ಮಾಡಿದ್ರಪ್ಪ ನಮ್ಮ ಮೋದಿಯವರು. ಹೀಗಾಗಿ ಜನ ಇವತ್ತಿಗೂ ನಂಬುದು ಬಿಟ್ಟಿದ್ದಾರೆ.